ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗ್ರಾಮರ್, ಇದು 3ನೇ ಕ್ಲಾಸು. ಮೊದಲನೇ ಕ್ಲಾಸ್ನಲ್ಲಿ ನಾನು ಚಾಪ್ಟರ್ ವೈಸ್ ಯಾವ್ದ್ಯಾವುದು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ದೆ. 2ನೇ ವಿಡಿಯೋದಲ್ಲಿ ನಾಮಪದದ ಬಗ್ಗೆ 25 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೆ. ಇವತ್ತು ಅನ್ಯ ದೇಶೀಯ ಪದಗಳ ಮೇಲೆ 25 ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ನೀವು ನಾನು ಕೊಟ್ಟಿರುವಂತಹ PDF ಓದಿಕೊಂಡು ಈ 25 ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ವಿಡಿಯೋ ಮುಗಿದ ನಂತರ ನೀವು ಎಷ್ಟು ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿದಿರಿ ಅಂತ ನನಗೆ ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋನ ಮಾಡಿ ಹಾಕ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಬಟಾಟೆ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕ್ವಶನ್ನ ಕೇಳ್ತಾರೆ. ಇದಕ್ಕೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. 1 ಅರಬ್ಬಿ, ಪರ್ಷಿಯನ್, ಹಿಂದೂಸ್ತಾನಿ, ಪೋರ್ಚುಗೀಸ್. ಈ ರೀತಿ ಕ್ವಶನ್ಸ್ ಇದೆ. ಇದು ಬಟಾಟೆ ಎಂಬ ಪದವು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸ್. ಪೋರ್ಚುಗೀಸ್ ಭಾಷೆಯಿಂದ ಬಟಾಟೆ ಎಂಬ ಪದವು ಕನ್ನಡ ಭಾಷೆಗೆ ಬಂದಿದೆ. ಹಾಗೆ 2ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ ಅಂತ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ನೆಲ, ಭೂಮಿ, ನದಿ, ಪೃಥ್ವಿ. ಇದಕ್ಕೆ ಸರಿಯಾದ ಉತ್ತರ ನೆಲ. ಇದು ಗುಂಪಿಗೆ ಸೇರದ ಪದವಾಗಿದೆ, ನೆಲ. ಇನ್ನು 3ನೆಯ ಪ್ರಶ್ನೆ, ಅರ್ಜಿ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಕೆಳಗಡೆ ಆಪ್ಷನ್ನ ನೋಡ್ತಾ ಹೋಗೋಣ. ಪರ್ಷಿಯನ್, ಹಿಂದೂಸ್ತಾನಿ, ಗ್ರೀಕ್ ಮತ್ತು ರೋಮನ್ ಮತ್ತು ಪೋರ್ಚುಗೀಸ್. ಇದಕ್ಕೆ ಸರಿಯಾದ ಉತ್ತರ ಹಿಂದೂಸ್ತಾನಿ ಭಾಷೆಯಿಂದ ಇದು ಅರ್ಜಿ ಎಂಬ ಪದ ಕನ್ನಡಕ್ಕೆ ಬಂದಿದೆ. ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ ಅಂತ ಇದೆ. ಆಪ್ಷನ್ನ ನೋಡ್ತಾ ಹೋಗೋಣ. ಮನೆ, ಹೊಲ, ಗದ್ದೆ, ರೈತ. ಇದಕ್ಕೆ ಸರಿಯಾದ ಉತ್ತರ ರೈತ ಎಂಬುದು ಗುಂಪಿಗೆ ಸೇರದ ಪದವಾಗಿದೆ. 5ನೆಯ ಪ್ರಶ್ನೆ, ಮೇಜು ಪದವು ಈ ಭಾಷೆಯಿಂದ ಬಂದಿದೆ ಅಂದರೆ ಮೇಜು ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕ್ವಶನ್ನ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಇಂಗ್ಲೀಷು, ಪರ್ಷಿಯನ್, ಪೋರ್ಚುಗೀಸ್ ಮತ್ತು ಉರ್ದು. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸ್ ಭಾಷೆಯಿಂದ ಈ ಮೇಜು ಎಂಬ ಪದವು ಬಂದಿದೆ. ಇದು 2024ರಲ್ಲಿ ನಡೆಯುವಂತಹ PDO ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಫಿಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದಕ್ಕಾಗಿ ಇವುಗಳನ್ನು ಸರಿಯಾಗಿ ನೋಡಿಕೊಳ್ಳಿ, ಎಲ್ಲ ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು. 6ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಡ್ರೈವರು, ಚೆನ್ನಾಗಿ, ನಂಬರ್ ಮತ್ತು ಮಾರ್ಕ್ಸ್. ಈ ಆಪ್ಷನ್ಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಚೆನ್ನಾಗಿ. ಇದು ಗುಂಪಿಗೆ ಸೇರದ ಪದ. ಇನ್ನು ಪ್ರಶ್ನೆ ನಂಬರ್ 7, ಇವುಗಳಲ್ಲಿ ಫಾರ್ಸಿ ಭಾಷೆಯಿಂದ ಬಂದಿರುವ ಪದ ಯಾವುದು ಅಂತ ಕ್ವಶನ್ನ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಚಪಾತಿ, ತಂಬಾಕು, ಅರ್ಜಿ ಮತ್ತು ಅಮಾನತ್ತು. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಚಪಾತಿ ಎಂಬ ಪದವು ಫಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಇನ್ನು ಪ್ರಶ್ನೆ ನಂಬರ್ 8, ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ ಅಂತ. ಕೆಳಗಡೆ ಆಪ್ಷನ್ನ ನೋಡ್ತಾ ಹೋಗೋಣ. 1 ತೆಂಕಣ, 2 ಮೂಡಣ, 4 ಪಡುವಣ ಮತ್ತು ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಉತ್ತರ, 4ನೇ ಆಪ್ಷನ್ನು. 9ನೆಯ ಪ್ರಶ್ನೆ, ದರ್ಬಾರು ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕ್ವಶನ್ನ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಪರ್ಷಿಯನ್, ಹಿಂದೂಸ್ತಾನಿ, ಗ್ರೀಕ್ ಮತ್ತು ರೋಮನ್, ಉರ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಹಿಂದೂಸ್ತಾನಿ ಭಾಷೆಯಿಂದ ದರ್ಬಾರ್ ಎಂಬ ಪದವು ಕನ್ನಡಕ್ಕೆ ಬಂದಿದೆ. ಹಾಗೆ 10ನೇ ಪ್ರಶ್ನೆ, ದವಾಖಾನೆ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ನಿಮಗೆ ಕ್ವಶನ್ನ ಕೇಳ್ಬೋದು. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಗ್ರೀಕ್ ಮತ್ತು ರೋಮನ್, ಹಿಂದೂಸ್ತಾನಿ, ಫಾರ್ಸಿ ಮತ್ತು ಉರ್ದು. ಇದಕ್ಕೆ ಸರಿಯಾದ ಉತ್ತರ ಹಿಂದೂಸ್ತಾನಿ ಭಾಷೆಯಿಂದ ದವಾಖಾನೆ ಎಂಬ ಪದವು ಕನ್ನಡಕ್ಕೆ ಬಂದಿದೆ. ಇದು ಕನ್ನಡ ಪದ ಅಲ್ಲ ದವಾಖಾನೆ ಎಂಬುದು. 11ನೇ ಪ್ರಶ್ನೆ, ತಾಲೂಕು ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಇದೇ ರೀತಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ತಾಲೂಕು ಎಂಬ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಪಾರ್ಸಿ, ಹಿಂದೂಸ್ತಾನಿ, ಉರ್ದು ಮತ್ತು ಅರಬ್ಬಿ ಆಪ್ಷನ್ಗಳು. ಇದರಲ್ಲಿ ಸರಿಯಾದ ಉತ್ತರ ಉರ್ದು ಭಾಷೆಯಿಂದ ತಾಲೂಕು ಎಂಬ ಪದ ಕನ್ನಡಕ್ಕೆ ಬಂದಿದೆ. 13ನೇ ಪ್ರಶ್ನೆ, ಸಾಬೂನು ಈ ಪದವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಸಾಬೂನು ಎಂಬ ಪದವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕ್ವಶನ್ನ ಕೇಳಿದ್ದಾರೆ. ಅರಬ್ಬಿ, ಪೋರ್ಚುಗೀಸ್, ಹಿಂದೂಸ್ತಾನಿ, ಇಂಗ್ಲೀಷ್.
ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸ್. ಪೋರ್ಚುಗೀಸ್ ಭಾಷೆಯಿಂದ ಸಾಬೂನು ಎಂಬ ಪದ ಕನ್ನಡಕ್ಕೆ ಬಂದಿದೆ. ಹಾಗೆ 13ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ ಅಂತ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. 1 ಹೋಟೆಲ್, ತುಪ್ಪ, ಹಾಲು, ಮೊಸರು. ಇದಕ್ಕೆ ಸರಿಯಾದ ಉತ್ತರ ಹೋಟೆಲ್. ಹೋಟೆಲ್ ಎಂಬ ಪದ ಗುಂಪಿಗೆ ಸೇರದ ಪದವಾಗಿದೆ. ಇನ್ನು 14ನೇ ಪ್ರಶ್ನೆ, ತಂಬಾಕು ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ತಂಬಾಕು ಎಂಬ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. 1 ಹಿಂದೂಸ್ತಾನಿ, ಅರಬ್ಬಿ, ಪೋರ್ಚುಗೀಸ್ ಮತ್ತು ಪಾರ್ಸಿ. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸ್. ಪೋರ್ಚುಗೀಸ್ ಎಂಬ ಪದದಿಂದ ತಂಬಾಕು ಪದ ಕನ್ನಡಕ್ಕೆ ಬಂದಿದೆ. ಇನ್ನು 15ನೇ ಪ್ರಶ್ನೆ, ಗುಮಾಸ್ತ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ನಿಮಗೆ ಕ್ವಶನ್ನ ಕೇಳ್ತಾರೆ. ಗುಮಾಸ್ತ ಎಂಬ ಪದ ಕನ್ನಡ ಭಾಷೆಗೆ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಹಿಂದೂಸ್ತಾನಿ, ಇಂಗ್ಲೀಷ್, ಪಾರ್ಸಿ ಮತ್ತು ಅರಬ್ಬಿ. ಇದಕ್ಕೆ ಸರಿಯಾದ ಉತ್ತರ ಪಾರ್ಸಿ. ಪಾರ್ಸಿ ಭಾಷೆಯಿಂದ ಗುಮಾಸ್ತ ಎಂಬ ಪದ ಕನ್ನಡಕ್ಕೆ ಬಂದಿದೆ. ಹಾಗೆ ಗುಂಪಿಗೆ ಸೇರದ ಪದ ತೆಗೆಯಿರಿ. ಪಿತೃ, ಮಾತೃ, ಸಹೋದರ ಮತ್ತು ಅಕ್ಕ. ಇದಕ್ಕೆ ಸರಿಯಾದ ಉತ್ತರ ಅಕ್ಕ. ಅಕ್ಕ ಎಂಬುದು ಈ 3 ಪದಗಳಿಗೆ ಸೇರದ ಪದವಾಗಿದೆ. ಹಾಗೆ ಈ ಕೆಳಗಿನ ಪದಗಳಲ್ಲಿ ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದ ಯಾವುದು ಅಂತ ಕೇಳಿದ್ದಾರೆ. ಈ ರೀತಿಯೂ ಕೇಳ್ಬೋದು ಅಥವಾ ಯಾವ ಭಾಷೆಯಿಂದ ಬಂದಿದೆ ಅಂತಲೂ ಕ್ವಶನ್ನ ಕೇಳ್ಬೋದು. ಅದಕ್ಕೆ ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿ ನೀವು ಎಷ್ಟು ಆನ್ಸರ್ಗಳನ್ನು ಕರೆಕ್ಟಾಗಿ ಮಾಡಿದಿರಿ ಅಂತ ನನಗೆ ಕಮೆಂಟ್ ಮಾಡಬೇಕು. ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ ಕೆಳಗಿನ ಯಾವ ಪದಗಳಲ್ಲಿ ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದ ಅಂತ ಇದೆ. 1 ಮೇಜು, ಅಜ್ಮಾಯಿಷಿ, ರೈಲು, ದಮ್ಮಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ರೈಲು ಎಂಬುದು ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. 18ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದ ತೆಗೆಯಿರಿ ಅಂತ ಇದೆ. ಇದರಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಅಸಲಿ, ನಕಲಿ, ರಸ್ತೆ ಮತ್ತು ಹುಡುಕು. ಇದಕ್ಕೆ ಸರಿಯಾದ ಉತ್ತರ ಹುಡುಕು ಎಂಬುದು ಗುಂಪಿಗೆ ಸೇರದ ಪದವಾಗಿದೆ. 19ನೇ ಪ್ರಶ್ನೆ, ಕಾಯ್ದೆ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕ್ವಶನ್ನ ಕೇಳ್ತಾರೆ. ಆಪ್ಷನ್ 1 ಗ್ರೀಕು, 2 ಅರಬ್ಬಿ, 3 ಹಿಂದೂಸ್ತಾನಿ, 4 ಉರ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅರಬ್ಬಿ. ಅರಬ್ಬಿ ಭಾಷೆಯಿಂದ ಕಾಯ್ದೆ ಎಂಬ ಪದ ಕನ್ನಡಕ್ಕೆ ಬಂದಿದೆ. ಪ್ರಶ್ನೆ 20, ಸರ್ಕಾರ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಈಗೇನು ನಾವು ಸರ್ಕಾರ ಅಂತ ಪದಗಳನ್ನು ಯೂಸ್ ಮಾಡ್ತೀವಿ, ಆ ಪದ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಇಂಗ್ಲೀಷು, ಪೋರ್ಚುಗೀಸ್, ಅರಬ್ಬಿ ಮತ್ತು ಹಿಂದೂಸ್ತಾನಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಹಿಂದೂಸ್ತಾನಿ ಭಾಷೆಯಿಂದ ನಮಗೆ ಸರ್ಕಾರ ಎಂಬ ಪದ ಕನ್ನಡಕ್ಕೆ ಬಂದಿದೆ. 21ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ ಅಂತ. ಆಪ್ಷನ್ ಕದ, ಮರ, ಗಿಡ ಮತ್ತು ಕಾಗದ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕಾಗದ ಗುಂಪಿಗೆ ಸೇರದ ಪದವಾಗಿದೆ. 22ನೇ ಪ್ರಶ್ನೆ, ನಮಾಜ್ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ನಮಾಜ್ ಅಂತೇನು ಯೂಸ್ ಮಾಡ್ತೀವಿ ನೋಡಿ, ಆ ಪದ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. 1 ಅರಬ್ಬಿ, 2 ಉರ್ದು, 3 ಪಾರ್ಸಿ, 4 ಹಿಂದೂಸ್ತಾನಿ. ಇದಕ್ಕೆ ಸರಿಯಾದ ಉತ್ತರ ಪಾರ್ಸಿ ಭಾಷೆಯಿಂದ ನಮಾಜ್ ಎಂಬ ಪದ ಕನ್ನಡಕ್ಕೆ ಬಂದಿದೆ. ಇನ್ನು 23ನೆಯ ಪ್ರಶ್ನೆ, ಬಸ್ಸು, ಕಾರು, ಕಾಲೇಜು, ಲೈಟು, ಪೆನ್ನು ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ. ಈ ಮೇಲ್ಗಡೆ ಬಸ್ಸು, ಕಾರು, ಕಾಲೇಜು, ಲೈಟು, ಪೆನ್ನು ಈ ಪದಗಳೇನಿದ್ದಾವೆ ಅವುಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕ್ವಶನ್ನ ಕೇಳ್ತಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. 1 ಪಾರ್ಸಿ, 2 ಇಂಗ್ಲೀಷು, 3 ಹಿಂದೂಸ್ತಾನಿ, 4 ಅರಬ್ಬಿ. ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೀಷ್ ಭಾಷೆಯಿಂದ ಈ ಮೇಲಿನ ಎಲ್ಲ ಪದಗಳು ಕನ್ನಡಕ್ಕೆ ಬಂದಿವೆ. 24ನೆಯ ಪ್ರಶ್ನೆ, ಬಾಕಿ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕ್ವಶನ್ನ ಕೇಳಿದ್ದಾರೆ. ಇಂಗ್ಲೀಷು, ಪೋರ್ಚುಗೀಸು, ಅರಬ್ಬಿ ಮತ್ತು ಹಿಂದೂಸ್ತಾನಿ. ಈ 4 ಭಾಷೆಗಳಲ್ಲಿ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಅರಬ್ಬಿ ಭಾಷೆಯಿಂದ ಬಾಕಿ ಎಂಬ ಪದ ಕನ್ನಡಕ್ಕೆ ಬಂದಿದೆ. ಇನ್ನು ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ ಅಂತ.
ಕಾಲು, ಕೈ, ದವಾಖಾನೆ ಮತ್ತು ತಿಳುವಳಿಕೆ. ಇದಕ್ಕೆ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ದವಾಖಾನೆ ಎಂಬ ಪದ ಗುಂಪಿಗೆ ಸೇರದ ಪದವಾಗಿದೆ. ಇವುಗಳು ಅನ್ಯದೇಶೀಯ ಪದಗಳಾಗಿವೆ. ಇವುಗಳನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇವೇ ಎಕ್ಸಾಮ್ಗೆ ಬರುತ್ತೆ. ಇದೇ ರೀತಿಯಲ್ಲಿ ನಿಮಗೆ ಎಕ್ಸಾಮ್ಗೆ ಬರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಮೇಲೆ ವಿಡಿಯೋ ಮಾಡಿ ಹಾಕ್ತೇನೆ. ಈ ವಿಡಿಯೋದಲ್ಲಿ ನೀವು ಎಷ್ಟು ಕ್ವಶನ್ಸ್ಗಳಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದಿರಿ ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.